ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ 2023-24ನೇ ಸಾಲಿಗೆ ನಿಮ್ಮ ಸಿಲೆಬಸ್ ರೆಡ್ಯೂಸ್ ಆಗಿದೆ. ಸೊ ರೆಡ್ಯೂಸ್ ಆಗಿರುವ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ಗೆ ಏನೆಲ್ಲ ಸೆಕೆಂಡ್ PUCಗೆ ಬೇಕು ಅದೆಲ್ಲವನ್ನ ಫ್ರೀಯಾಗಿ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈಗಾಗಲೇ ಹಿಂದಿನ ಸೆಷನಲ್ಲಿ ಟೈಪ್ಸ್ ಆಫ್ ರಿಲೇಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಅದನ್ನು ತಾವು ಹಿಂದೆ ಹೋಗಿ ಚೆಕ್ ಮಾಡ್ಬೋದು. ಇಲ್ಲಾಂದರೆ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಚಾನಲ್ನ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಪ್ರತಿ ಚಾಪ್ಟರ್ನ ಒಂದು ಪ್ಲೇ ಲಿಸ್ಟ್ ಸಿಗಲಿದೆ. ಸೊ ಪ್ಲೇ ಲಿಸ್ಟಲ್ಲಿ ಹೋಗಿ ನೀವು ಎಲ್ಲ ಚಾಪ್ಟರ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಆಟ್ ಫ್ರೀ ಆಫ್ ಕಾಸ್ಟ್. ಇದು ಸೆಷನ್ ನಂಬರ್ 2 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಇಲ್ಲಿ ನಾವು ಒಂದು ತುಂಬ ಇಂಪಾರ್ಟೆಂಟ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ನನ್ನ ಹೆಸರು ಪ್ರಕಾಶ್ ಚೌಗ್ಲೆ ಅಂತ, ಲೆಕ್ಚರರ್ ಇನ್ ಮ್ಯಾಥಮೆಟಿಕ್ಸ್ ಆಟ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್ KR ಪೇಟೆ. ಮೊಬೈಲ್ ನಂಬರ್ 8792309301. ನಿಮಗೆ ಯಾವುದೇ ಸಂದರ್ಭದಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ರೂ ನೀವು ವಾಟ್ಸಪ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಬಹುದು. ಸೊ ಲೆಟ್ಸ್ ಬಿಗಿನ್. ಇದು ನಿಮ್ಮ ಚಾನಲ್ ಟಾಪರ್ಸ್ ಟೂಲ್. ಈ ಸೆಷನಲ್ಲಿ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದರೆ ಏನು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಫೈನಲ್ ಎಕ್ಸಾಮ್ಗೆ ನಿಮಗೆ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಒಂದು ಕ್ವಶನ್ ಬರುವ ಸಾಧ್ಯತೆ ಇರುತ್ತೆ. ನೋಡಿ, ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂದರೆ ಏನು ಅಂತ. A relation R in a set A is said to be an equivalence relation if R is reflexive, R is symmetric and R is transitive. ನೋಡಿ, R ಎಂಬ ರಿಲೇಷನ್ R ಇನ್ ಅ ಸೆಟ್ A ಅದನ್ನು ನಾವು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳಬೇಕಿದ್ರೆ ಅದು ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು ಮತ್ತು ಟ್ರಾನ್ಸಿಟಿವ್ ಆಗಿರಬೇಕು. ಸೊ ಯಾವ ಒಂದು ರಿಲೇಷನ್ ಈ ಮೂರು ಆಗಿರುತ್ತೆ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್, ಆ ರಿಲೇಷನ್ ಅನ್ನ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರೀತಾರೆ. ಸೊ ಪ್ಲೀಸ್ ಡೂ ಬೈ ಹಾರ್ಟ್ ದಿಸ್ ಡೆಫಿನೇಷನ್. A relation R in a set A is said to be an equivalence relation if R is reflexive, symmetric and transitive. I request all the students just ಇದನ್ನ ನೋಡ್ತಾ ಹೋಗಬೇಡಿ, ಪೆನ್ನು ಪೇಪರ್ ಇಟ್ಕೊಂಡು ನೋಟ್ಸ್ ಅನ್ನ ಮಾಡ್ತಾ ಹೋಗಿ. I promise you will get very good marks in the final examination. ನೋಡಿ, ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಈ ತರ ನಿಮಗೆ ಕೇಳ್ಬೋದು, ವೆರಿಫೈ ದಟ್ ರಿಲೇಷನ್ ಆರ್ ಇನ್ ದ ಸೆಟ್ A equal to 1, 2, 3 given by R equals to set of ordered pairs, that is 1, 1, 1, 2, 2, 1, 2, 3, 3, 2 is an equivalence relation. ಅಥವಾ ಇದೇ ಕ್ವಶನ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬಂದು R ಅನ್ನೋದು ಯಾವ ಟೈಪ್ ಆಗಿದೆ ಅಂತ ಕೊಡ್ತಾರೆ ಆಪ್ಷನ್ಸ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಆಲ್ ಆಫ್ ದಿಸ್ ಅಥವಾ ನನ್ ಆಫ್ ದಿಸ್ ಯಾವ್ದಾರ ಕೊಡ್ಬೋದು. ಸೊ ಇವಾಗ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿದೆಯೋ ಅಂತ ಚೆಕ್ ಮಾಡಬೇಕು. ಸೊ ಅದಕ್ಕೆ ನೀವು 3 ರಿಲೇಷನ್ಸ್ ಅನ್ನ ವೆರಿಫೈ ಮಾಡಬೇಕು. ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಅಂತ. ಸೊ ನೋಡಿ, ಇಲ್ಲಿ ಈ R ಅನ್ನ ಗಮನಿಸಿದ್ರೆ ರಿಫ್ಲೆಕ್ಸಿವ್ಗೆ ಏನಿರಬೇಕು, 1, 1, 2, 2, 3, 3 ಇರಬೇಕು. ಇಲ್ಲಿ R ಅಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇದೆ, 1, 2, 3. ಸೊ 1 ಇದ್ರೆ 1, 1, 2 ಇದ್ರೆ 2, 2, 3, 3 ಇರಬೇಕು. ಸೊ ಅದಕ್ಕೆ ಇಲ್ಲಿ 2, 2 ಮತ್ತು 3, 3 ಆರ್ಡರ್ಡ್ ಪೇರ್ ಇಲ್ಲ. ಸೊ ಅದಕ್ಕೆ R ಈಸ್ ನಾಟ್ ರಿಫ್ಲೆಕ್ಸಿವ್. ಹಾಗಾದ್ರೆ ಸಿಮೆಟ್ರಿ ಚೆಕ್ ಮಾಡಿ. ಸಿಮೆಟ್ರಿ ಅಂದ್ರೆ ಆರ್ಡರ್ಡ್ ಪೇರ್ಸ್ ಅನ್ನ ರಿವರ್ಸ್ ಮಾಡಿದಾಗ ಆ ಆರ್ಡರ್ಡ್ ಪೇರು ಅಲ್ಲೇ ಇರಬೇಕು R ಅಲ್ಲಿ. ಸೊ ಗಮನಿಸಿ, ಇಲ್ಲಿ 1, 2 ರಿವರ್ಸ್, 2, 1 ಇಲ್ಲೇ ಇದೆ, 2, 3 ರಿವರ್ಸ್, 3, 2 ಇಲ್ಲೇ ಇದೆ. ಸೊ R ಈಸ್ ಕ್ಲಿಯರ್ಲಿ ಏನಾಗಿದೆ, ಸಿಮೆಟ್ರಿಕ್. ಬಿಕಾಸ್ ವೆನೆವರ್ AB ಬಿಲಾಂಗ್ಸ್ ಟು R ಇಂಪ್ಲೈಸ್ ದಟ್ B, A ಬಿಲಾಂಗ್ಸ್ ಟು R. ಸೊ ಇದನ್ನ ನೀವು ಕಾರಣ ಕೊಡಬೇಕಾಗುತ್ತೆ. ಯಾಕೆ ಸಿಮೆಟ್ರಿ ಅಂತ ಕೇಳೋದಾದ್ರೆ, ಸೊ ಪ್ರತಿ ಆರ್ಡರ್ಡ್ ಪೇರ್ ಅನ್ನ ಬರೆಯೋ ಬದಲಾಗಿ ಇನ್ ಜನರಲ್ ಆಗಿ whenever AB belongs to R implies that B, A belongs to R, so it is symmetric ಅಂತ. ಥರ್ಡ್ ಒನ್, R ಅನ್ನೋದು ಟ್ರಾನ್ಸಿಟಿವ್ ಆಗಿದೆಯಾ ಅನ್ನೋದು ಚೆಕ್ ಮಾಡಿ. ಟ್ರಾನ್ಸಿಟಿವ್ ಆಗೋದಾದ್ರೆ ಏನು,
ನೀವು 2 ಆರ್ಡರ್ ಪೇರ್ ಅನ್ನು ಸೆಲೆಕ್ಟ್ ಮಾಡಬೇಕು. ಹೇಗೆ ಇರಬೇಕಂತ ಹೇಳಿದ್ರೆ, ಒಂದು ಆರ್ಡರ್ ಪೇರ್ ಸೆಲೆಕ್ಟ್ ಮಾಡಿದಾಗ ಅದರಿಂದ ಯಾವುದರಿಂದ ಎಂಡ್ ಆಗುತ್ತೆ ಅದರಿಂದ ಶುರು ಆಗಿರೋ ಯಾವುದೋ ಆರ್ಡರ್ ಪೇರ್ ಇದ್ರೆ ಮೊದಲನೇ ಆರ್ಡರ್ ಪೇರ್ನ ಮೊದಲನೇ ಎಲಿಮೆಂಟು, ಎರಡನೇ ಆರ್ಡರ್ ಪೇರ್ನ ಎರಡನೇ ಎಲಿಮೆಂಟು, ಇವುಗಳಿಂದಂತಹ ಆರ್ಡರ್ ಪೇರ್ ಇದೆಯಾ ಚೆಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಆರ್ ಇಸ್ ನಾಟ್ ಟ್ರಾನ್ಸಿಟಿವ್. ಯಾಕೆ ಅಂತ ಹೇಳಿದ್ರೆ 2 ಅನ್ನೋದು ಮತ್ತೆ 2, 3 ಅನ್ನೋದು ಆರ್ ಅಲ್ಲಿ ಇದೆ. 1, 2 ಬಿಲಾಂಗ್ಸ್ ಟು ಆರ್ ಅಂಡ್ 2, 3 ಬಿಲಾಂಗ್ಸ್ ಟು ಆರ್. ಬಟ್ ಈ 1, 3 ಫಸ್ಟ್ ಆರ್ಡರ್ ಪೇರ್ ನ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಆರ್ಡರ್ ಪೇರ್ ನ ಸೆಕೆಂಡ್ ಎಲಿಮೆಂಟ್, ಇವುಗಳಿಂದ ಆದಂತಹ ಆರ್ಡರ್ ಪೇರ್ 1, 3 ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅದು ಆರ್ ಅಲ್ಲಿ ಇಲ್ಲ. ಸೊ ಹೀಗಾಗಿ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ therefore R is not an equivalence relation ಅಂತ ನೀವು ಡಿಸೈಡ್ ಮಾಡಬಹುದು. ಸೊ R is not an equivalence relation. ಸೊ ಗೊತ್ತಾಯ್ತಲ್ವಾ? ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತಂದ್ರೆ ಯಾವ ರಿಲೇಷನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಿರುತ್ತೆ ಅದನ್ನ ನಾವು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಶೋ ದಟ್ the relation R in the set Z of integers given by R equals to set of ordered pairs A comma B such that 2 divides A minus B is an equivalence relation ಅಂತ ಪ್ರೂವ್ ಮಾಡಂತ ಹೇಳಿದ್ದಾರೆ. ಸೊ ಇಲ್ಲಿ ಆರ್ಡರ್ಡ್ ಪೇರ್ಸ್ ಕೊಟ್ಟಿಲ್ಲ, ಬದಲಾಗಿ ಇಟ್ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಸೆಟ್ ಬಿಲ್ಡರ್. ಸೊ ನೋಡಿ, ಗಿವನ್ ಆರ್ ಏನಿದೆ, it is set of ordered pairs A comma B such that 2 divides A minus B ಅಂತ ಇದೆ. ಸೊ ಇವಾಗ ಇದನ್ನ ರಿಫ್ಲೆಕ್ಸಿವಿಟಿ ಚೆಕ್ ಮಾಡಬೇಕು. ಸೊ ಫಾರ್ ರಿಫ್ಲೆಕ್ಸಿವ್ ನಮಗೆ ಗೊತ್ತಿದೆ, we know that for all A belongs to Z, A minus A ಅಂದ್ರೆ 1 minus 1, 2 minus 2, 3 minus 2 ಯಾವುದೇ ಇಂಟಿಜರ್ ಅಲ್ಲಿ ಅದೇ ಇಂಟಿಜರ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. And 0 is divisible by 2. 0 is divisible by every number. Okay. So every now non-zero number ಅಂತಾನೆ ಹೇಳ್ಬೋದು except 0. Okay. So 0 is divisible by 2 ಆಗುತ್ತೆ ಇಲ್ಲಿ. That means A 2 divides A minus A ಅಂತ. So that means A comma A belongs to R for all A belongs to Z. So therefore R is reflexive. ಇವಾಗ ಸಿಮೆಟ್ರಿ ಚೆಕ್ ಮಾಡಿ. ಫಾರ್ ಸಿಮೆಟ್ರಿಕ್ ನೀವೇನ್ ಮಾಡಿ, ನೀವೇ ಒಂದು ಆರ್ಡರ್ಡ್ ಪೇರ್ ಅನ್ನ ಕನ್ಸಿಡರ್ ಮಾಡಿ. ಸೊ ಕನ್ಸಿಡರ್ ಆರ್ಡರ್ಡ್ ಪೇರ್ A comma B belongs to R for any A B belongs to Z. ಸೊ ಈ ತರ ಒಂದು ಆರ್ಡರ್ಡ್ ಪೇರ್ ಅನ್ನ ನೀವೇ ಕನ್ಸಿಡರ್ ಮಾಡಿ. ಸೊ ಇವಾಗ A B belongs to R ಆಗಿದ್ರೆ ಏನ್ ಹೇಳುತ್ತೆ, 2 divides A minus B. ಸೊ ಯಾವಾಗ ಈ ತರದ ಆರ್ಡರ್ಡ್ ಪೇರ್ ಆರ್ ಅಲ್ಲಿ ಇರುತ್ತೆ ಆವಾಗ ರಿಲೇಷನ್ ಏನ್ ಹೇಳುತ್ತೆ ಅಂದ್ರೆ 2 divides A minus B. ಸೊ 2 ಏನಾದರೂ A minus B ಅನ್ನ ಡಿವೈಡ್ ಮಾಡಿದ್ರೆ 2 ಕ್ಯಾನ್ ಆಲ್ಸೋ ಡಿವೈಡ್ ಅದರ ರಿವರ್ಸ್ B minus A. ಇಂಟರ್ಚೇಂಜ್ ಮಾಡಿದಾಗ 2 ಆಲ್ಸೋ ಡಿವೈಡ್ಸ್ B minus A. ಇದರ ಅರ್ಥ ಆರ್ಡರ್ಡ್ ಪೇರ್ B comma A belongs to R. ಯಾಕೆ 2 divides B minus A. ಸೊ therefore ordered pair B comma A belongs to R. So we started with AB belongs to R. So we ended up with B comma A belongs to. So this implies R is symmetric. So gottaitalla, whenever AB belongs to R implies B comma A belongs to R, then R is called symmetric relation. Next, for transitivity. ಟ್ರಾನ್ಸಿಟಿವಿಟಿಯನ್ನು ಚೆಕ್ ಮಾಡಬೇಕಾದ್ರೆ ನೀವೇ ಎರಡು ಆರ್ಡರ್ ಪೇರ್ ಅನ್ನ ಕನ್ಸಿಡರ್ ಮಾಡಿ. ಕನ್ಸಿಡರ್ AB belongs to R and the ordered pair B comma C belongs to R. ಸೊ ಹೇಗೆ ಇರಬೇಕಂತ ಹೇಳಿದ್ರೆ ನೀವು ಕನ್ಸಿಡರ್ ಮಾಡೋದು ಮೊದಲನೇ ಆರ್ಡರ್ಡ್ ಪೇರ್ ಯಾವುದರಿಂದ ಎಂಡ್ ಆಗುತ್ತೆ, ಇನ್ನೊಂದು ಆರ್ಡರ್ಡ್ ಪೇರ್ ಅದರಿಂದ ಶುರು ಆಗೋ ಹಾಗಿರಲಿ. ಸೊ ಕನ್ಸಿಡರ್ AB belongs to R and BC belongs to R for any ABC belongs to Z. ಇವಾಗ ಡೆಫಿನೇಷನ್ ಪ್ರಕಾರ AB belongs to R ಆಗಿದ್ರೆ 2 divides A minus B, BC belongs to R ಆಗಿದ್ರೆ 2 divides B minus C. So this implies 2 divides A minus B and B minus C. So
2 can also divide the sum of these numbers a minus b plus b minus c. Means suppose 2 ಏನು ಮಾಡುತ್ತೆ, 2 ಅನ್ನೋದು 6 ಅನ್ನು ಡಿವೈಡ್ ಮಾಡುತ್ತೆ, 8 ಅನ್ನು ಡಿವೈಡ್ ಮಾಡುತ್ತೆ. ಸೊ ಅವುಗಳ ಎಡಿಷನ್ ಕ್ಯಾನ್ ಆಲ್ಸೋ ಬಿ ಡಿವಿಸಿಬಲ್ ಬೈ 2. ಅದಕ್ಕೆ if 2 divides a minus b and b minus c, then 2 can also divide a minus b plus b minus c. ಇವಾಗ ಇಲ್ಲಿ b ಕ್ಯಾನ್ಸಲ್ ಆಗುತ್ತೆ, a minus c ಉಳಿಯುತ್ತೆ. So this implies 2 divides a minus c. So 2 divides a minus c ಆದರೆ according to the given definition ಈ ಆರ್ಡರ್ಡ್ ಪೇರ್ a, c ಅನ್ನೋದು r ಅಲ್ಲಿ ಇರುತ್ತೆ ಅಂತ. So this implies a, c belongs to r for all a, b, c belongs to z. So ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದೀವಿ, a, b belongs to r, b, c belongs to r, and we ended up with a, c belongs to r. Therefore this implies r is transitive. So hence r is an equivalence relation. ಯಾಕಂದ್ರೆ r ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ and transitive, hence r is an equivalence relation. So ಈ ಒಂದು ಪ್ರಾಬ್ಲಮ್ ಅನ್ನ ಇನ್ನೊಂದು ಬಾರಿ ನೀವು ಪಾಸ್ ಮಾಡಿ ಟ್ರೈ ಮಾಡಿ. ಡೆಫಿನೆಟ್ಲಿ ಇಂಥ ಎಕ್ಸಾಂಪಲ್ಸ್ ಫೈನಲ್ ಎಕ್ಸಾಮ್ಗೆ 3 ಮಾರ್ಕ್ಸ್ಗೆ ಬರೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಗಮನಿಸಿ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ a equal to x belongs to z where x is in the interval 0 to 12. x ಅನ್ನೋದು 0 ಇಂದ 12 ವರೆಗೆ ಇರುತ್ತೆ and r is given by set of ordered pairs a, b such that mod of a minus b is multiple of 4 is an equivalence relation ಅಂತ ಕೇಳಿದ್ದಾರೆ. ಸೊ ರಿಲೇಷನ್ ಏನು ಕೊಟ್ಟಿದ್ದಾರೆ, set of ordered pairs a, b such that a minus b is mod of a minus b is multiple of. ವೆರಿ ಸಿಂಪಲ್. ಈ ಹಿಂದೆ ಮಾಡಿದಾಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, a equal to set of integers from 0 to 12 ಅಂತ ಕೊಟ್ಟಿದ್ದಾರೆ. ಸೊ a can be 0, 1, 2, 3 up to 12. r ಅನ್ನೋದು set of ordered pairs a, b such that mod of a minus b is multiple of 4 ಅಂತ ಕೊಟ್ಟಿದ್ದಾರೆ. ಈಗ ಫಾರ್ ರಿಫ್ಲೆಕ್ಸಿವ್ ಏನು ಮಾಡಿ, a minus a ಅನ್ನ ಚೆಕ್ ಮಾಡಿ. So we know that for all a belongs to a, mod of a minus a, ಅವ್ರು ಏನು ಹೇಳಿರ್ತಾರೆ ಅದನ್ನ ಮಾಡಲ್ ಕೊಟ್ಟಿದ್ರೆ ಮಾಡ್ ತಗೊಂಡೆ ಚೆಕ್ ಮಾಡಿ. ಸೊ ವಿ ನೋ ದಟ್ mod of a minus a ಏನಾಗುತ್ತೆ, mod of a minus a is 0 which is multiple of 4. 0 ಅನ್ನೋದು multiple of every integer, every real number ಅಂತ ಹೇಳ್ಬೋದು. ಓಕೆ, ಸೊ 0 ಅನ್ನ 4 into 0 ಬರಿಬೋದು. ಸೊ 0 ಅನ್ನ 5 into 0 ಬರಿಬೋದು. 0 ಅನ್ನ half into 0 ಬರಿಬೋದು. So 0 is multiple of every real number. ಅದಕ್ಕೆ 0 is multiple of 4. Okay. So mod of a minus is 0 which is multiple of 4 ಆಗಿರೋದ್ರಿಂದ a, a ಅನ್ನೋದು ಸಹಿತ r ಅಲ್ಲಿ ಇರುತ್ತೆ ಅನ್ನೋದು ಇದು ಹೇಳುತ್ತೆ. ಓಕೆ, ಸೊ ಯಾವುದೇ ಒಂದು ಆರ್ಡರ್ಡ್ ಪೇರ್ a, a belongs to r ಅಂತ ಹೇಳಿದ್ರೆ a minus a ಅನ್ನೋದು multiple of 4 ಇರಬೇಕು. ಸೊ ಇದೆ. ಹಾಗಾದ್ರೆ a, a belongs to r for all a belongs to a. So r is reflexive. Symmetry ಚೆಕ್ ಮಾಡಿ. ಸೊ ಫಾರ್ ಸಿಮೆಟ್ರಿ ಏನು ಹೇಳಿದೆ, ಫಾರ್ ಸಿಮೆಟ್ರಿ ಚೆಕ್ ಮಾಡಬೇಕಾದ್ರೆ ನೀವೇ ಒಂದು ಆರ್ಡರ್ಡ್ ಪೇರ್ ಅನ್ನ ಕನ್ಸಿಡರ್ ಮಾಡಿ. ಸೊ ಕನ್ಸಿಡರ್ ಆರ್ಡರ್ಡ್ ಪೇರ್ a, b belongs to r for all or for any a belongs to a. ಸೊ ಈ ತರ ಒಂದು ಆರ್ಡರ್ಡ್ ಪೇರ್ ಅನ್ನ r ಅಲ್ಲಿ ಕನ್ಸಿಡರ್ ಮಾಡಿ. ಸೊ ಡೆಫಿನೇಷನ್ ಏನು ಹೇಳುತ್ತೆ, ಈ ತರ ಆರ್ಡರ್ಡ್ ಪೇರ್ r ಅಲ್ಲಿ ಇದ್ರೆ ದಿಸ್ ಇಂಪ್ಲೈಸ್ mod of a minus b is multiple of 4. ಸೊ ಡೆಫಿನೇಷನ್ ಏನು ಹೇಳುತ್ತೆ, a, b ಅನ್ನೋದು r ಅಲ್ಲಿ ಇದ್ರೆ mod of a minus b is multiple of 4. ಸೊ mod of a minus b is multiple of 4 ಇದ್ರೆ ಇದನ್ನ ನಾವು ಮಾಡಲ್ ರಿವರ್ಸ್ ಮಾಡಿದಾಗ ಯಾವುದೇ ವ್ಯಾಲ್ಯೂ ಚೇಂಜ್ ಆಗಲ್ಲ. So mod of b minus a is also multiple of 4. So ಏನು ಗೊತ್ತಾಯ್ತು ನಮಗೆ, ಇದರಿಂದ mod of b minus a is multiple of 4 ಆಗಿರೋದ್ರಿಂದ ordered pair b, a belongs to r. So we started with ab belongs to r and ended with b, a belongs to r. Therefore r is symmetric relation. Transitivity check ಮಾಡೋಣ. So for transitivity, consider for any a, b, c belongs to a,
ಎರಡು ಆರ್ಡರ್ಡ್ ಪೇರ್ ಅನ್ನ ನೀವೇ ಕನ್ಸಿಡರ್ ಮಾಡಿ. ಕನ್ಸಿಡರ್ ಎ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಸೊ ಡೆಫಿನೇಷನ್ ಏನ್ ಹೇಳುತ್ತೆ, ಎ ಬಿ ಬಿಲಾಂಗ್ಸ್ ಟು ಆರ್ ಆಗಿದ್ರೆ mod of a minus b is divisible by, that's multiple of 4 ಅಥವಾ divisible by 4, and b minus c is multiple of 4. ಸೊ ಇವೆರಡು ಆರ್ಡರ್ಡ್ ಪೇರ್ ಆರ್ ಅಲ್ಲಿ ಇರೋದ್ರಿಂದ mod of a minus b and mod of b minus c are multiples of 4. So this implies their addition is also multiple of 4. So that is mod of a minus b plus mod of b minus c is multiple of 4, and this also implies mod of a minus b plus mod of, that's plus b minus c is also multiple of 4. So b cancel ಆಗುತ್ತೆ. So b cancel ಆಗೋದ್ರಿಂದ a minus c, mod of a minus c is also multiple of 4. So that implies ordered pair a comma c belongs to R. So we started with AB belongs to R, BC belongs to R. I ended up with AC belongs to R. So therefore R is transitive. Hence R is an equivalence relation. ಆಯ್ತಲ್ಲ, ವೆರಿ ಸಿಂಪಲ್. ಇವುಗಳನ್ನ 2-3 ಬಾರಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರೆತು ಹೋಗಲ್ಲ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ. ಶೋ ದಟ್ ದ ರಿಲೇಷನ್ R in the set A is equal to 1, 2, 3, 4, 5 given by R is equal to set of ordered pairs A comma B such that mod of A minus B is even is an equivalence relation. Same ಅಲ್ಲಿ ಹಿಂದೆ ಏನಿತ್ತು, A minus B is a multiple of 4 ಅಂತ ಇತ್ತು. ಇಲ್ಲಿ even ಅಂದ್ರೆ multiple of 2 ಅಂತ. So that is the difference. So for reflexive we know that mod of a minus a ಏನಾಗುತ್ತೆ ಚೆಕ್ ಮಾಡಿ. mod of a minus a ಅಂದ್ರೆ it is 0 which is an even number. ಯಾಕಂದ್ರೆ it can be written as multiple of 2. 2 into 0 ಬರಿಬಹುದು. Okay, so it is divisible by 2. So hence it is an even number ಅಂತ ಟ್ರೀಟ್ ಮಾಡಬಹುದು 0 ಅನ್ನ. So therefore this implies a comma a belongs to R for all a belongs to a. Hence R is reflexive. Second one, for symmetric, ನೀವೇ ಒಂದು ಆರ್ಡರ್ಡ್ ಪೇರ್ ಅನ್ನ ಕನ್ಸಿಡರ್ ಮಾಡಿ. ಕನ್ಸಿಡರ್ ಫಾರ್ ಎನಿ ಎ ಬಿ ಬಿಲಾಂಗ್ಸ್ ಟು ಎ, ಆರ್ಡರ್ಡ್ ಪೇರ್ ಎ ಕಾಮಾ ಬಿ ಬಿಲಾಂಗ್ಸ್ ಟು ಆರ್ ಅನ್ನೋದನ್ನ ಕನ್ಸಿಡರ್ ಮಾಡಿ. ಇವಾಗ ಡೆಫಿನೇಷನ್ ಅನ್ನ ಅಪ್ಲೈ ಮಾಡಿ. ಈ ತರ ಆರ್ಡರ್ಡ್ ಪೇರ್ ಆರ್ ಅಲ್ಲಿ ಇದ್ರೆ ಏನ್ ಹೇಳುತ್ತೆ, ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಆನ್ ಇವನ್ ನಂಬರ್ ಅಂತ ರಿಲೇಷನ್ ಹೇಳುತ್ತೆ. ಒಂದು ಆರ್ಡರ್ಡ್ ಪೇರ್ ಆರ್ ಅಲ್ಲಿ ಇದ್ರೆ their difference is an even. ಸೊ ಇವಾಗ ಅದನ್ನು ರಿವರ್ಸ್ ಮಾಡಿದಾಗ ಸಹಿತ ಅದು ಇವನ್ ನಂಬರ್ ಬರುತ್ತೆ. ಸೊ mod of b minus a is also an even number. ಸೊ ಹೀಗಾಗಿ b, a ಅನ್ನೋದು, ಸೊ this implies ordered pair b, a belongs to R. ಸೊ hence R is symmetric. ಅದೇ ರೀತಿ ಟ್ರಾನ್ಸಿಟಿವಿಟಿ ಚೆಕ್ ಮಾಡೋಣ. ಫಾರ್ ಟ್ರಾನ್ಸಿಟಿವಿಟಿ ನೀವೇ ಎರಡು ಆರ್ಡರ್ಡ್ ಪೇರ್ ಕನ್ಸಿಡರ್ ಮಾಡುತ್ತೆ for 3 elements A, B, C belongs to A. So consider for any A, B, C belongs to A, comma B belongs to R and ordered pair B, comma C belongs to R. ಈ ರೀತಿ ಕನ್ಸಿಡರ್ ಮಾಡಿ ಡೆಫಿನೇಷನ್ ಅನ್ನ ಅಪ್ಲೈ ಮಾಡಿ. ಸೊ ಎ ಬಿ ಬಿಲಾಂಗ್ಸ್ ಟು ಆರ್ ಇರೋದ್ರಿಂದ mod of A minus B and mod of B minus C are even numbers ಅನ್ನೋದು ಡೆಫಿನೇಷನ್ ಹೇಳುತ್ತೆ ಆರ್ ರಿಲೇಷನ್. ಸೊ ಇವೆರಡು ಇವನ್ ನಂಬರ್ ಆಗಿರೋದ್ರಿಂದ sum of even numbers is also an even number. So that is why, so mod of A minus B plus mod of B minus C is also an even number. So ಇದನ್ನ ಹೀಗಲೂ ಬರಿಬಹುದು ಸಿಂಗಲ್ mod ಅಲ್ಲಿ, mod of A minus B plus mod of B minus C is also an even number. B cancel ಆಗುತ್ತೆ. So A minus C ಉಳಿಯುತ್ತೆ. So mod of A minus C is also an even number ಆಗಿರೋದ್ರಿಂದ we can write that ಆರ್ಡರ್ ಪೇರ್ ಎ ಕಾಮಾ ಸಿ ಬಿಲಾಂಗ್ಸ್ ಟು, ನೋಡಿ ಎಲ್ಲಿಂದ ಶುರು ಮಾಡಿದ್ವಿ, ಎ ಬಿ ಬಿಲಾಂಗ್ಸ್ ಟು ಆರ್, ಬಿ ಸಿ ಬಿಲಾಂಗ್ಸ್ ಟು ಆರ್, ಎಂಡೆಡ್ ವಿತ್ ಎ ಸಿ ಬಿಲಾಂಗ್ಸ್ ಟು ಆರ್. ಸೊ ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಸೊ ಹೆನ್ಸ್ ಆರ್ ಏನೇನಾಯ್ತು, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ದೇರ್ ಫೋರ್ ಆರ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್. ನೆಕ್ಸ್ಟ್ ಗಮನಿಸಿ ಇಲ್ಲೊಂದು ಎಕ್ಸಾಂಪಲ್.
let T be the set of all triangles in a plane with R relation in T given by R ಅನ್ನೋದು ಕೊಟ್ಟಿದ್ದಾರೆ ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ T1, T2 such that T1 is congruent to T2. ಸೊ ಆರ್ ಅಲ್ಲಿ ಎಂಥ ಆರ್ಡರ್ಡ್ ಪೇರ್ಸ್ಗಳಿವೆ, ಒಂದಕ್ಕೊಂದು ಕಾಂಗ್ರುಯೆಂಟ್ ಸರ್ವ ಸಮವಾಗಿರ್ತಕ್ಕಂಥ ಟ್ರಯಾಂಗಲ್ಸ್ಗಳ ಇಲ್ಲಿ ಪೇರ್ ಅನ್ನ ಕೊಟ್ಟಿದ್ದಾರೆ ಆರ್ ಅನ್ನೋದು. ಸೊ ಹಾಗಾದ್ರೆ ಶೋ ದಟ್ ಆರ್ ಇಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್. ಸೊ ಮೊದಲನೇದು ಫಾರ್ ರಿಫ್ಲೆಕ್ಸಿವಿಟಿ. ನಮಗೆ ಗೊತ್ತಿದೆ, ವಿ ನೋ ದಟ್ ಪ್ರತಿಯೊಂದು ಟ್ರಯಾಂಗಲ್ಲು ಅದಕ್ಕೆ ಸರ್ವಸಮವಾಗಿರುತ್ತೆ, ಕಾಂಗ್ರುಯೆಂಟ್ ಆಗಿರುತ್ತೆ. ಸೊ ದಟ್ ಯು ಟು ಸ್ಟೇಟ್ ಹಿಯರ್. ವಿ ನೋ ದಟ್ ಎವ್ರಿ ಟ್ರಯಾಂಗಲ್ ಈಸ್ ಕಾಂಗ್ರುಯೆಂಟ್ ಟು ಇಟ್ ಸೆಲ್ಫ್. ಪ್ರತಿಯೊಂದು ಟ್ರಯಾಂಗಲ್ಲು ಅದಕ್ಕೆ ಕಾಂಗ್ರುಯೆಂಟ್ ಆಗಿರುತ್ತೆ. ಸೊ ಅಂದ್ರೆ ದಿಸ್ ಇಂಪ್ಲೈಸ್ T1 is congruent to T1. That means T1, T1 belongs to R for all T1 belongs to T. ಸೊ T ನಲ್ಲಿ ನೀವು ಯಾವುದೇ ಟ್ರಯಾಂಗಲ್ ತಗೊಂಡ್ರು ಅದು ಅದಕ್ಕೆ ಕಾಂಗ್ರುಯೆಂಟ್ ಆಗಿರುತ್ತೆ. ಅದಕ್ಕೆ ದಿ ಆರ್ಡರ್ಡ್ ಪೇರ್ T1, T1 belongs to R, T2, T2 belongs to R, T3, T3 belongs to R ಅನ್ನೋದು ಇದು ಸ್ಟೇಟ್ ಮಾಡುತ್ತೆ. ಸೊ therefore R is a reflection. ಸೊ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಲೈನ್ಸ್ ಕೊಡ್ಬೋದು, ಟ್ರಯಾಂಗಲ್ಸ್ ಕೊಡ್ಬೋದು. ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಫಾರ್ ಸಿಮೆಟ್ರಿಕ್. ಸಿಮೆಟ್ರಿ ಚೆಕ್ ಮಾಡಲಿಕ್ಕೆ ನೀವೇ ಒಂದು ಆರ್ಡರ್ ಪೇರ್ ಅನ್ನ ಕನ್ಸಿಡರ್ ಮಾಡಿ. ಸೊ ಫಾರ್ ಎನಿ T1, T2 ಬಿಲಾಂಗ್ಸ್ ಟು T, ಕನ್ಸಿಡರ್ T1, T2 ಬಿಲಾಂಗ್ಸ್ ಟು R ಅಂತ ನೀವೇ ಕಲ್ಪನೆ ಮಾಡ್ಕೊಳ್ಳಿ, ನೀವೇ ಊಹೆ ಮಾಡ್ಕೊಳ್ಳಿ. ಓಕೆ, ಸೊ ಅಜ್ಯೂಮ್ ದಟ್ T1, T2 ಬಿಲಾಂಗ್ಸ್ ಟು R. ಹಾಗಾದ್ರೆ ಡೆಫಿನೇಷನ್ ಏನ್ ಹೇಳುತ್ತೆ? T1, T2 ಬಿಲಾಂಗ್ಸ್ ಟು R. ಈ ಆರ್ಡರ್ಡ್ ಪೇರ್ ಇದ್ರೆ ಇಟ್ ಇಂಪ್ಲೈಸ್ T1 ಈಸ್ ಕಾಂಗ್ರುಯೆಂಟ್ ಟು T2. T1 T2ಗೆ ಸರ್ವಸಮವಾಗಿದೆ ಅಂತ. ಹಾಗಾದ್ರೆ T2 ಏನಾಗುತ್ತೆ? T2 ಈಸ್ ಕಾಂಗ್ರುಯೆಂಟ್ ಟು T1. ಇಟ್ ಇಸ್ ಆಬ್ವಿಯಸ್. ಅದಕ್ಕೆ ವಿ ಕ್ಯಾನ್ ರೈಟ್ ಇಟ್ ಆಸ್ T2 ಈಸ್ ಕಾಂಗ್ರುಯೆಂಟ್ ಟು T1. ಹಾಗಾದ್ರೆ ಡೆಫಿನೇಷನ್ ಪ್ರಕಾರ T2, T1 ಆರ್ಡರ್ಡ್ ಪೇರ್ ಬಿಲಾಂಗ್ಸ್ ಟು R ಫಾರ್ ಆಲ್ T1, T2 ಬಿಲಾಂಗ್ಸ್ ಟು T. ಸೊ ಅದಕ್ಕೆ ದಿಸ್ ಈಸ್ ಏನು ಸಿಮೆಟ್ರಿಕ್. ಸೊ ಆರ್ ಈಸ್ ಸಿಮೆಟ್ರಿಕ್. ಟ್ರಾನ್ಸಿಟಿವಿಟಿ ಚೆಕ್ ಮಾಡಿ. ಸೊ ಫಾರ್ ಟ್ರಾನ್ಸಿಟಿವಿಟಿ ನೀವೇ ಎರಡು ಆರ್ಡರ್ಡ್ ಪೇರ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಕನ್ಸಿಡರ್ T1, T2 ಬಿಲಾಂಗ್ಸ್ ಟು R and T2, T3 belongs to R for any T1, T2, T3 belongs to the set of triangles. So ಇದರ ಅರ್ಥ T1, T2 belongs to R ಅಂತ ಹೇಳಿದ್ರೆ T1 is congruent to T2 and T2, T3 ಇರೋದ್ರಿಂದ T2 is congruent to T3. ನೋಡಿ, T1 ಅನ್ನೋದು T2ಗೆ ಕಾಂಗ್ರುಯೆಂಟ್ ಆಗಿದೆ, T2 ಅನ್ನೋದು T3ಗೆ ಕಾಂಗ್ರುಯೆಂಟ್ ಆಗಿರೋದ್ರಿಂದ it is implies that T1 is congruent to T3. So that means the ordered pair T1, T3 belongs to R. So very simple alva. So hagadre what does it imply? This imply R is transitive. Now shuru madiddu T1, T2 belongs to R, T2, T3 belongs to R. I have ended up with T1, T3 belongs to R. Therefore R is transitive. So R ಅನ್ನೋದು ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಟ್ರಾನ್ಸಿಟಿವ್ ಆಯಿತು. Hence R is an equivalence relation. ಪ್ರಾಕ್ಟೀಸ್ ಮಾಡಿ ಇದನ್ನ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ ಟಿ ಆಫ್ ಆಲ್ ಟ್ರಯಾಂಗಲ್ಸ್ ಆಸ್ T1, T2 ಆರ್ ಅಂದ್ರೆ ಸಚ್ ದಟ್ T1 ಈಸ್ ಸಿಮಿಲರ್ ಟು T2. T1 ಅನ್ನೋದು T2ಗೆ ಸಿಮಿಲರ್ ಆಗಿದೆ, ಸಮರೂಪಿಯಾಗಿದೆ ಅಂತ. ಸೊ ಈ ರಿಲೇಷನ್ ಅನ್ನು ನಾವು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ಈ ಹಿಂದೆ ಮಾಡಿದ ಹಾಗೇನೆ ಅಲ್ಲಿ ಕಾಂಗ್ರುಯೆಂಟ್ ಬದಲಾಗಿ ಸಿಮಿಲರ್ ವರ್ಡ್ ಅನ್ನ ರಿಪ್ಲೇಸ್ ಮಾಡಿದ್ರೆ ಆಯ್ತು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳುವ. ನೋಡಿ, ಫಾರ್ ರಿಫ್ಲೆಕ್ಸಿವಿಟಿ ವಿ ನೋ ದಟ್ ಎವ್ರಿ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ಇಟ್ ಸೆಲ್ಫ್. ಒಂದು ಟ್ರಯಾಂಗಲ್ ಅದಕ್ಕೆ ಸಮರೂಪಿಯಾಗಿರುತ್ತೆ. ಸೊ ಅದಕ್ಕೆ ವಿ ನೋ ದಟ್ ಎವ್ರಿ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ಇಟ್ ಸೆಲ್ಫ್. ಅಂದ್ರೆ this implies T1 is similar to T1. ಅದಕ್ಕೆ ordered pair T1, T2 belongs to R for all T1 belongs to T. ಸೊ T ನಲ್ಲಿ ಯಾವುದೇ ಟ್ರಯಾಂಗಲ್ ತಗೊಂಡ್ರು ಅದು ಅದಕ್ಕೆ ಸಿಮಿಲರ್ ಆಗಿರುತ್ತೆ. ಸೊ ದಟ್ ಮೀನ್ಸ್ T1, T1 belongs to R for all T1 belongs to T. This implies R is reflexive.
Next, symmetry. For symmetric, consider an ordered pair. T1, T2 belongs to R for any T1, T2 belongs to T. So, ಈ ತರ ಒಂದು ordered pair na ನೀವೇ ಕನ್ಸಿಡರ್ ಮಾಡಿ. So, T1, T2 belongs to R ಇದ್ರೆ, this implies T1 is similar to T2 according to the given definition. So, T1 ಏನಾದರೂ T2 ಗೆ ಸಿಮಿಲರ್ ಆಗಿದ್ರೆ, T2 is similar to T1. So, T2 is similar to T1. ಹಾಗಾದ್ರೆ T2 similar to T1 ಇದ್ರೆ, the ordered pair T2, T1 belongs to R according to the definition. So, ಎಲ್ಲಿಂದ ಶುರು ಮಾಡಿದ್ವಿ? We started with T1, T2 belongs to R and ended up with T2, T1 belongs to R. So, therefore, this implies R is symmetric. ವಿಡಿಯೋ ಪಾಸ್ ಮಾಡಿ ಬೇಕಂದ್ರೆ ನೀವು ಟ್ರಾನ್ಸಿಟಿವಿಟಿಯನ್ನು ಚೆಕ್ ಮಾಡಿ. ಸೊ ಫಾರ್ ಟ್ರಾನ್ಸಿಟಿವಿಟಿ, ಕನ್ಸಿಡರ್ ಫಾರ್ ಎನಿ T1, T2, T3 belongs to T, ದಿ ಆರ್ಡರ್ಡ್ ಪೇರ್ T1, T2 belongs to R and T2, T3 belongs to R. ಇದನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ, ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಇದರ ಅರ್ಥ T1, T2 belongs to R ಆಗಿದ್ರೆ T1 is similar to T2, ಆಮೇಲೆ T2, T3 ಇರೋದ್ರಿಂದ T2, is similar to T3. ಸೊ T1 T2 ಗೆ ಸಿಮಿಲರ್ ಇದೆ, T2 T3 ಗೆ ಸಿಮಿಲರ್ ಆಗಿರೋದ್ರಿಂದ T1 is similar to T3. So that implies the ordered pair T1, T3 belongs to R. Hence, R is transitive. So R is transitive. So therefore, R is an equivalence relation because R is reflexive, symmetric and transitive. ವಿದ್ಯಾರ್ಥಿಗಳೇ, ಇನ್ನೊಂದು ನೋಡಿ. ಲೆಟ್ ಎಲ್ ಬಿ ದ ಸೆಟ್ ಆಫ್ ಆಲ್ ಲೈನ್ಸ್ ಇನ್ XY plane and R be the relation in L defined as set of ordered pairs L1, L2 such that L1 is parallel to L2. Show that R is an equivalence relation. ನೋಡಿ ಎಂಥ ರಿಲೇಷನ್ ಇದೆ. ಸೆಟ್ ಆಫ್ ಈ ಆರ್ಡರ್ಡ್ ಪೇರ್ ಹೆಂಗಿರುತ್ತೆ ಅಂದ್ರೆ, ಆರ್ಡರ್ಡ್ ಪೇರ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಒಂದಕ್ಕೊಂದು ಪ್ಯಾರಲಲ್ ಅಂತ. L1, L2 ಅನ್ನೋದು R ಅಲ್ಲಿದ್ರೆ L1 is parallel to L2 ಅಂತ. ಸೊ ಇದನ್ನ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಫಾರ್ ರಿಫ್ಲೆಕ್ಸಿವ್ ನೋಡಿ, ಎವ್ರಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಒಂದು ಲೈನ್ ತಗೊಂಡ್ರೆ ಅದು ಅದಕ್ಕೆ ಪ್ಯಾರಲಲ್ ಆಗಿರುತ್ತೆ. ಸೊ ಅದಕ್ಕೆ ವಿ ಹ್ಯಾವ್ ಟು ಸ್ಟೇಟ್ ದಟ್ ವಿ ನೋ ದಟ್ ಎವ್ರಿ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್. ಅದಕ್ಕೆ ದಿಸ್ ಇಂಪ್ಲೈಸ್ L1 is parallel to L1 ಅಂದ್ರೆ L1, L1 belongs to R for all L1 belongs to L. L ನಲ್ಲಿ ಯಾವುದೇ ಲೈನ್ ತೆಗೆದುಕೊಂಡ್ರು ಅದು ಅದಕ್ಕೆ ಪ್ಯಾರಲಲ್ ಆಗಿರುತ್ತೆ. ಅದಕ್ಕೆ ಯು ಹ್ಯಾವ್ ಟು ಸ್ಟೇಟ್ ಲೈಕ್ ದಿಸ್: ದಿ ಆರ್ಡರ್ಡ್ ಪೇರ್ L1, L1 belongs to R for all L1 belongs to L. So this implies R is reflexive. Next, for symmetry. For symmetric, consider for any L1, L2 belongs to L, the ordered pair L1, L2 belongs to, ಇದನ್ನು ನೀವೇ ಊಹೆ ಮಾಡ್ಕೊಳ್ಳಿ. ಕನ್ಸಿಡರ್ L1, L2 belongs to R for any L1, L2 belongs to L. ಇದರ ಅರ್ಥ L1 is parallel to L2. L1, L2 R ಅಲ್ಲಿದ್ರೆ L1 ಅನ್ನೋದು L2ಗೆ ಪ್ಯಾರಲಲ್ ಆಗಿದೆ ಅಂತ ಡೆಫಿನೇಷನ್ ಹೇಳುತ್ತೆ, ಕೊಟ್ಟ ರಿಲೇಷನ್. ಹಾಗಾದ್ರೆ L1 L2ಗೆ ಪ್ಯಾರಲಲ್ ಆಗಿದ್ರೆ L2 is also parallel to L1. So this implies L2 is parallel to L1. That implies the ordered pair L2, L1 belongs to R. So clearly R is symmetric ಅಂತ ಗೊತ್ತಾಯಿತು. Last one, that is transitivity. So for transitivity, you need to consider two ordered pairs in the relation R such that, see here, consider for any L1, L2, L3 belongs to L, consider that L1, L2 belongs to R and L2, L3 belongs to R. So by the definition of relation, ಇಲ್ಲಿ ಏನು ಹೇಳುತ್ತೆ? L1, L2 belongs to R ಇರೋದ್ರಿಂದ L1 is parallel to L2 and L2 is parallel to L3 because L2, L3 belongs to R. So L1 L2 ಗೆ ಪ್ಯಾರಲಲ್ ಇದೆ, L2 L3 ಗೆ ಪ್ಯಾರಲಲ್ ಆಗಿರೋದ್ರಿಂದ it is obvious that L1 is parallel to L3. So this implies L1, L3 belongs to. So therefore R is transitivity. So hence R is reflexive,
symmetric and transitive. Therefore, R is an equivalence relation. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ. Determine whether the relation R in the set A equal to 1, 2, 3, so on up to 13, 14, defined as R is equal to set of ordered pairs x comma y such that 3x minus y equal to 0 is reflexive, symmetric and transitive. ಸೊ ಈ ರಿಲೇಷನ್ ಅನ್ನು ಚೆಕ್ ಮಾಡಬೇಕಾಗಿದೆ, ಅದು ರಿಫ್ಲೆಕ್ಸಿವ್ ಆಗಿದೆಯಾ, ಸಿಮೆಟ್ರಿಕ್ ಆಗಿದೆಯಾ, ಟ್ರಾನ್ಸಿಟಿವ್ ಆಗಿದೆಯಾ ಅಂತ ನೋಡಿ. ಗಿವನ್ ಈಸ್ ವಾಟ್? ಎ ಈಸ್ ಗಿವನ್ ಆಸ್ 1, 2, 3 up to 14 and R is given as set of ordered pairs x comma y such that 3x minus y is equal to 0. x ಮತ್ತು y ಗಳ ನಡುವಿನ ರಿಲೇಷನ್ ಕೊಟ್ಟಿದ್ದಾರೆ, 3x minus y is equal to 0. That means y is equal to 3x. So 3x minus y is equal to 0 ಅನ್ನ ಹೀಗೆ ಬರಿಬಹುದು, y is equal to 3x. y ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಪ್ಲಸ್ y ಆಗುತ್ತೆ. ಸೊ y is equal to 3x. ಇದರ ಅರ್ಥ y ಅನ್ನೋದು 3 ಪಟ್ಟು ಇದೆ, x ನ 3 ಪಟ್ಟು. ಓಕೆ, ಸೊ 3 ಟೈಮ್ಸ್ ಆಫ್ x is y. ಹಾಗಾದ್ರೆ x 1 ಆದ್ರೆ y 3 ಆಗುತ್ತೆ, x 2 ಆದ್ರೆ 3 into 2 6 ಆಗುತ್ತೆ y ಅನ್ನೋದು. ಸೊ ಅದಕ್ಕೆ ಇದನ್ನ ನಾವು ಆರ್ಡರ್ಡ್ ಪೇರ್ಸ್ ಅಲ್ಲಿ ಬರೆದ್ರೆ x ವ್ಯಾಲ್ಯೂ ಹಾಕ್ತಾ ಹೋಗಿ 1, 2, 3 up to 14. y ಅನ್ನೋದು ಸಹಿತ ಎಲ್ಲಿರಬೇಕು? ಇಟ್ ಹ್ಯಾಸ್ ಟು ಬಿ ಇನ್ ದ ಸೆಟ್ A because this is the relation in the set A. ಸೊ x 1 ಹಾಕಿದ್ರೆ y 3 ಆಗುತ್ತೆ, x 2 ಹಾಕಿದ್ರೆ 3 into 2 6 ಆಗುತ್ತೆ, x 3 ಹಾಕಿದ್ರೆ y 3 into 3 9 ಆಗುತ್ತೆ, x 4 ಹಾಕಿದ್ರೆ 3 into 4 12 ಆಗುತ್ತೆ. ಸೊ ನೆಕ್ಸ್ಟ್ x 5 ಹಾಕಿದ್ರೆ 3 into 5 15 ಆಗುತ್ತೆ. 15 ಅನ್ನೋದು A ಸೆಟ್ ಅಲ್ಲಿ ಇಲ್ಲ. ಸೊ ದೀಸ್ ಆರ್ ದಿ ಪಾಸಿಬಲ್ ಆರ್ಡರ್ಡ್ ಪೇರ್ಸ್. ಇವಾಗ ನಾವು ಇದನ್ನ ನೋಡಿ ಹೇಳಬೇಕು ವೆದರ್ ಇಟ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ. R is this much. R is not reflexive as 1, 1, 2, 2, 3, 3, so on, they are not belongs to R. It is not symmetric because 1, 3 belongs to R but 3, 1 does not belongs to R. And it is not transitive because 1, 3 is there in R. 1, 3 ಅನ್ನೋದಿದೆ, 3, 9 ಇದೆ R ಅಲ್ಲಿ, but 1, 9 ಇಲ್ವೇ ಇಲ್ಲ. So R is not transitive. ಸೊ ವಿದ್ಯಾರ್ಥಿಗಳೇ, ಈ ಪ್ರಾಬ್ಲಮ್ಸ್ ಅನ್ನ ಇನ್ನೊಂದು ಬಾರಿ ನೀವು ಟ್ರೈ ಮಾಡಿ, ನಿಮ್ಮ ಕಾನ್ಫಿಡೆನ್ಸ್ ಹೈ ಆಗುತ್ತೆ. ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಕೀಪ್ ವಾಚಿಂಗ್ and keep studying. All the best, student.